ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ ಎನ್ನುವ ಗಾದೆ ಮಾತಿನಂತೆ ಕಳೆದ ಹಲವಾರು ವರ್ಷಗಳಿಂದ ಬೆಳೆದು ನಿಂತಹ ಮರಗಳು ಕ್ಷಣ ಮಾತ್ರದಲ್ಲಿಯೇ ಉರುಳಿ ಬಿದ್ದಿವೆ. ಹೌದು, ಬಾಗಲಕೋಟೆ ಜಿಲ್ಲೆಯ ತುಳಸಿಗೇರಿ ಗ್ರಾಮದಲ್ಲಿ ಕಳೆದ ದಿನ ಸಂಜೆ 5 ಗಂಟೆ ಸಂದರ್ಭದಲ್ಲಿ ಸುರಿದ ಭಾರೀ ಮಳೆ ಮತ್ತು ಭಾರೀ ಪ್ರಮಾಣದ ಗಾಳಿಯಿಂದಾಗಿ ಬೃಹತ್ತಾದ ಮರಗಳು ಉರುಳಿ ಬಿದ್ದಿರುವಂಥದ್ದು, ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಹಾನಿಯಾಗಿವೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ನಾನು ಈಗ ನನ್ನ ಬಲಭಾಗದಲ್ಲಿ ತಮಗೆ ಚಿತ್ರಗಳನ್ನು ತೋರಿಸ್ತಾ ಇದ್ದೇನೆ. ಬೃಹತ್ತಾದ ಮರಗಳು ತುಳಸಿಗೇರಿ ಗ್ರಾಮದ ಗ್ರಾಮೋದ್ಯೋಗ ಕೇಂದ್ರ ಏನಿದೆ, ಇಲ್ಲಿ ಇಂತಹ ಒಂದು ಆವರಣ ಪ್ರದೇಶದಲ್ಲಿ ಬೆಳೆದು ನಿಂತಹ ಮರಗಳು ಸದ್ಯಕ್ಕೆ ಧರೆಗೆ ಉರುಳಿರುವಂಥದ್ದು. ನಾವು ಬೃಹತ್ತಾದ ಕೊಂಬೆಗಳನ್ನು ಮತ್ತು ರೆಂಬೆಗಳನ್ನು ತೋರಿಸ್ತಾ ಇದ್ದೇವೆ. ಇಲ್ಲಿ ದಾಟಿ ಹೋಗೋದಕ್ಕೂ ಕೂಡ ತೊಂದರೆ ಇರುವಂಥದ್ದು. ಇದರ ಕೆಳಗಡೆ ನಾವು ಹೋಗಿ ಮುಂದೆ ಇನ್ನೂ ಏನು ಅನಾಹುತ ಆಗಿದೆ ಅನ್ನೋದನ್ನು ತೋರಿಸ್ತೇವೆ. ಈ ಭಾಗ ಏನಿದೆ ಇದು ಬಾಗಲಕೋಟೆಯ ತುಳಸಿಗೇರಿ ಗ್ರಾಮದಲ್ಲಿರುವಂತಹ ಖಾದಿ ಗ್ರಾಮೋದ್ಯೋಗ ಕೇಂದ್ರ. ಇಲ್ಲಿ ವಿಶೇಷವಾಗಿ ರಾಷ್ಟ್ರಧ್ವಜದ ನೇಯ್ಗೆಯನ್ನು ಮಾಡಲಾಗುತ್ತೆ. ಇಲ್ಲಿ ರಾಷ್ಟ್ರಧ್ವಜದ ಬಟ್ಟೆ ತಯಾರಿಸಲಾಗುತ್ತೆ. ಈ ಒಂದು ಕೇಂದ್ರದ ಆವರಣದಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ಗಾಳಿ ಸಹಿತ ಸುರಿದಂತಹ ಬೃಹತ್ ಪ್ರಮಾಣದ ಒಂದು ಮಳೆಯಿಂದಾಗಿ ಇಲ್ಲಿ ಅಪಾರ ಹಾನಿಯಾಗಿದೆ. ಈ ಆವರಣದಲ್ಲಿ ಬೃಹತ್ತಾದ ಮರ ಉರುಳಿ ಬಿದ್ದಿದ್ದನ್ನು ತಾವು ನೋಡಬಹುದು. ಅಂದಾಜು 4 ರಿಂದ 5 ಅಡಿ ಆಳದ ಬೇರುಗಳು ಕೂಡ ಹೊರಗೆ ಬಂದಿರುವಂಥದ್ದು. ಬುಡ ಸಹಿತವಾಗಿ ಮರ ಉರುಳಿ ಬಿದ್ದಿರುವಂಥದ್ದು. ಈಗ ನಾವು ಈ ಬೇರನ್ನು ನೋಡ್ತಾ ಇದ್ದೇವೆ. ಅಂದಾಜು 4 ರಿಂದ 5 ಅಡಿ ಉದ್ದದ ಅಂದರೆ ಆಳವಾದಂತಹ ಒಂದು ಭೂಮಿ ಒಳಗೆ ಹುದುಗಿದಂತಹ ಬೇರು ಕೂಡ ಹೊರಗೆ ಬಂದಿದೆ. ಅಂದರೆ ಗಾಳಿ ಮತ್ತು ಮಳೆಯ ಅವಘಡ ಮತ್ತು ಅದರ ಶಕ್ತಿ ಎಂಥದ್ದಿರಬಹುದು ಅನ್ನೋದನ್ನು ನಾವು ಗಮನಿಸಬಹುದಾಗ್ತದೆ. ಇಲ್ಲಿ ಆವರಣದಲ್ಲಿ ನೋಡ್ತಾ ಇದ್ದೇವೆ ಮತ್ತೊಂದು ಬೃಹತ್ ಮರ ಉರುಳಿ ಬಿದ್ದಿರುವಂಥದ್ದು. ಜೊತೆಗೆ ಖಾದಿ ಗ್ರಾಮೋದ್ಯೋಗ ಏನಿದೆ, ರಾಷ್ಟ್ರಧ್ವಜದ ಬಟ್ಟೆಯನ್ನು ನೇಯ್ಗೆ ಮಾಡುವಂತಹ ಘಟಕ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ. ಇಲ್ಲಿರುವಂತಹ ಕಾರ್ಮಿಕರು ಕೂಡ ಆ ಒಂದು ಸಂದರ್ಭದಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಪ್ರಾಣವನ್ನು ಕೈಯಲ್ಲಿ ಹಿಡಿದು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದರು. ಯಾಕಂದರೆ ಅಷ್ಟೊಂದು ಪ್ರಮಾಣದ ಗಾಳಿ ಮತ್ತು ಮಳೆ ಬೀಸ್ತಾ ಇದ್ದ ಸಂದರ್ಭದಲ್ಲಿ ಅವರು ಇಲ್ಲಿಂದ ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿಕೊಂಡು ಹೊರಗೆ ಬರುವುದೇ ಒಂದು ಚಾಲೆಂಜ್ ಆಗಿತ್ತು ಅಂತ ಹೇಳ್ಬೋದು. ಈಗ ನಾವು ಈ ಭಾಗದಲ್ಲಿ ನೋಡ್ತಾ ಇದ್ದೇವೆ, ಕಟ್ಟಡದ ಮೇಲೆಯೇ ಬೃಹತ್ ಮರಗಳು ಉರುಳಿ ಬಿದ್ದಿರುವಂಥದ್ದು. ತೆಂಗಿನ ಮರ, ಬೇವಿನ ಮರ ಸೇರಿದಂತೆ ಬೃಹತ್ ಪ್ರಮಾಣದ ಮರಗಳು ಉರುಳಿ ಬಿದ್ದಿವೆ. ಮತ್ತು ಈ ಘಟಕ ಏನಿದೆ ರಾಷ್ಟ್ರಧ್ವಜ ತಯಾರಿಸುವಂತಹ ಘಟಕ, ಇಲ್ಲಿ ನೇಯ್ಗೆಯನ್ನು ಮಾಡಲಾಗುತ್ತೆ. ಇಲ್ಲಿ ಸುಮಾರು 20ಕ್ಕೂ ಅಧಿಕ ಮಹಿಳೆಯರು, ಪುರುಷರು ಇಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಇಲ್ಲಿ ಬಟ್ಟೆಯನ್ನು ನೇಯಲಾಗುತ್ತೆ. ನಾವು ಮೇಲ್ಛಾವಣಿಯಲ್ಲಿ ನೋಡ್ತಾ ಇದ್ದೇವೆ, ಬೃಹತ್ ಮರ ಉರುಳಿ ಬಿದ್ದ ಪರಿಣಾಮವಾಗಿ ಮೇಲೆ ಇರುವಂತಹ ಸಿಮೆಂಟಿನ ಮೇಲ್ಛಾವಣಿ ಏನಿದೆ ಅದು ಸಂಪೂರ್ಣವಾಗಿ ಕುಸಿದು ಕೆಳಗೆ ಬಿದ್ದಿರುವಂಥದ್ದು. ಅಂದರೆ ಅದೇ ಸಂದರ್ಭದಲ್ಲಿ ಇಲ್ಲಿ ಮಹಿಳೆಯರು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಿರೋ ಸಂದರ್ಭದಲ್ಲಿ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಬಚಾವಾಗಿರುವಂತಹ ಒಂದು ಘಟನೆ ಕೂಡ ನಡೆದಿದೆ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಇಲ್ಲಿ ಮಹಿಳೆಯರು ಕೂಡ ಇದ್ದಾರೆ. ಅವರನ್ನು ಮಾತನಾಡಿಸೋಣ, ಅವ್ರೇನು ಹೇಳ್ತಾರೆ ಕೇಳೋಣ. ಅಮ್ಮ, ಏನು ನಡೀತೀರಿ ಘಟನೆ ಸಂಜೆ ಹೊತ್ತಲ್ಲಿ? ನಿನ್ನೆ ಸಂಜೆ ಮುಂದೆ ಮಳೆ ಗಾಳಿ ಭಾಳ ಕಿತ್ತರಿ, ಭಾಳ ಕಿತ್ಕೊಳ್ಳಕ್ಕನ ಅದು ಗಾಳಿ ಇದಾದ್ಮೇಲೆ ಗಿಡ ಮ್ಯಾಲೆ ತಗಡಿನ ಮೇಲೆ ಇದಾತ್ರಿ. ನಮ್ಗೆ ಹಂಗೆ ಅದು ತಗಡು ಮ್ಯಾಲೆ ನಾವು ನೇಯಾಕತ್ತಿದ್ದು ರೀ. ನೇಯಕ ಟೈಮ್ದಾಗ ಅದು ತಗಡಿ ಮೇಲೆ ಬಿದ್ದುಗಳಕ್ಲ ನಮ್ಗೆ ಅದು ಒಂದು ಸ್ವಲ್ಪ ಗಾಯ ಪೆಟ್ಟು ಬಡಿತ್ರಿ. ಅದು ತೆಲಿಗೆ ಎತ್ತಾಗ ಹೋಗ್ಬೇಕು ಅನ್ನೋದು ನಮ್ಗೆ ಆಸ್ಪಾಸ್ ಆಗಲಿಲ್ಲ ರೀ. ಚಿಟ್ಟು ಚೀರಾಡಕತ್ತಿದ್ವಿ ರೀ. ಚೀರಾಡಕತ್ಗುಲೇನ ಕೈಗೆ ಒಂದಿಟ್ಟು ಕೈಗೆ ಹಿಂಗೆ ಕೈ ಇಟ್ಕೊಂಡು ಬಿದ್ದುಗಳಕಲ್ಲಿ ಕೈಗೊಟ್ಟು ಇದಾತ್ರಿ, ಬಡಿತ್ರಿ. ಕೈಗೆ ಗಾಯ ಆತ್ರಿ, ತೆಲಿಗೆ ಪೆಟ್ಟು ಭಾಳ ಆಗೈತೆ ರೀ. ತೆಲಿಗಿನೂ ಒಂದು 4 ಮಂದಿಗೆ ಚೂರು ಗಾಯ ಆಗೈತೆ ರೀ. ನನಗೆ ತೆಲಿಗೆ ಭಾಳ ಪೆಟ್ಟಾಗೈತೆ ರೀ. ಇಲ್ಲೊಂದು 8-10 ಮಂದಿ ಇದ್ದೀವಿ ರೀ. 10-12 ಮಂದಿ ಇದ್ದೀವಿ ರೀ. ಆಚೆ ಕಡೆ ಒಂದಿಷ್ಟು ಮಂದಿ ಇದ್ದಾರೆ. ಮತ್ತು ನಾವು ಇಲ್ಲೇ ಒಂದು 10-12 ಮಂದಿ ಮಾಸ್ತರ್ಗಳು ಆಚೆ ಕಡೆ ಇದ್ದಾರೆ ರೀ. ಇಲ್ಲಿ ಹಿಂದಲ್ ಬಾಗಲ್ದಾಗ ಒಳಗೆ ಮತ್ತು ಚಿಟ್ಟು ಚೀರಾಡತ್ಲೇ ರೀ. ಅವ್ರು ಅವಾಗ ಹಿಕ್ಕಟ್ಟೆ ಬಂದು ಅಲ್ಲಿ ಮಾಸ್ತರ್ಗಳು ಬಂದ್ರಿ ರೀ, ಚೀರಾಡತ್ಲೇ ರೀ. ನಾವು ಎತ್ತಾಗ ಹೋಗ್ಬೇಕನ್ನೋ ನಮ್ಗೆ ಆಸ್ಪಾಸ್ ಆಗಲಿಲ್ಲ ರೀ. ಹಂಗೆ ನಡ್ಬರ್ಕ ತಗಡ ಇದು ಬಿದ್ದುಗುಲೇನ ರೀ. ಅದಕ್ಕೆ ಮಳೆ ಗಾಳಿ ಭಾಳ ಬಿದ್ದಿತ್ತು ರೀ. ಮಳೆ ಗಾಳಿ ಭಾಳ ಇದಾಗಿತ್ತು ರೀ. ಭಾಳ ತ್ರಾಸ ಆತು ರೀ. ನಿನ್ನೆ ಭಾಳ ತಲೆಗೆ ಅದು ಪೆಟ್ಟು ಭಾಳ ಆಗೈತೆ ರೀ. ಅವ್ರಿಗೆ ಒಂದಿಟ್ಟು ಚೂರು ಗಾಯ ಆಗೈತೆ ರೀ. ನಮ್ಗೆ ಭಾಳ ಗಾಯ ಆಗೈತೆ ರೀ. ಈಗ ಖಾದಿ ಗ್ರಾಮೋದ್ಯೋಗ ಹುಬ್ಬಳ್ಳಿಯ ಬೆಂಗೇರಿಯಿಂದ ಬಂದಿರುವಂತಹ ಕಾರ್ಯದರ್ಶಿ ಶಿವಾನಂದ ಮಠಪತಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದಾರೆ. ಅವರು ಹೇಳ್ತಾರೆ ನೋಡೋಣ. ಸರ್, ಏನಾಗಿದೆ ಇಲ್ಲಿ ಪರಿಸ್ಥಿತಿ? ವೀಕ್ಷಣೆ ಮಾಡಿದ್ದೀರಿ, ಎಷ್ಟು ಪ್ರಮಾಣದ ಹಾನಿಯಾಗಿದೆ? ಇದು ನಿನ್ನೆ ಘಟನೆ ಭಾಳ ಅನಾಹುತ ಮಾಡಿದೆ. ತಾವೇ ನೋಡಿದಾಗೆ ಎಲ್ಲ ನಮ್ಮ ಗ್ರೌಂಡ್ನಲ್ಲಿರುವ ಗಿಡಗಳೆಲ್ಲವೂ ಬುಡ ಸಮೇತವಾಗಿ ಬಿದ್ದಿದ್ದೇವೆ. ಅದೇ ರೀತಿ ಒಂದು ದೊಡ್ಡ ಗಿಡ ಬಂದು ನಮ್ಮ ಶೆಡ್ ಮೇಲೆ ಬಿದ್ದು ಇಲ್ಲೊಂದು 10-12 ಜನ ಕೆಲಸ ಮಾಡ್ತಾಯಿದ್ರು. ಸಾಯಂಕಾಲ ಆಗಿತ್ತು. ಮಳೆಗಾಳಿ ಜೋರಿರುವಾಗನ ಕರೆಂಟ್ ಹೋಗ್ಯದ, ವಿದ್ಯುತ್ ಸಂಪರ್ಕ ಕಡಿತ ಆಗ್ಯದ. ಅದು ಗಾಳಿಗೆ ಅವರು ಬಾಗಿಲ ಹಾಕಿಕೊಂಡಿದ್ದಾರೆ. ಇದನ್ನು ಮತ್ತಷ್ಟು ಸಪ್ಪಳ ಆದದಕ್ಕೆ ಅವರೆಲ್ಲ ಚೀರಾಡಿ ಆ ಕಡೆ ಒಂದು ಬಾಗಿಲ ಇದೆ, ಆ ಬಾಗಿಲದಿಂದ ನಮ್ಮ ಕಾರ್ಯಕರ್ತರು ಬಂದು ಅಲ್ಲಿ ಓಪನ್ ಮಾಡಿ ಆ ಕಡೆಯಿಂದ ಅವ್ರನ್ನ ಕರೆಸ್ಕೊಂಡಿದ್ದಾರೆ. ಸೇಫ್ಟಿ ಅದಾರ. ಒಬ್ರಿಗೆ ಇವರಿಗೆ ಜಾಸ್ತಿ ಭಾಳ ತಲೆಗೆ ಹೊಡೆತ ಆಗಿದೆ, ತಲೆಗೂ ಗಾಯ ಆಗಿದೆ, ಕೈಗಾಗಿದೆ.
ಒಂದು 3-4 ಜನಕ್ಕೆ ಸೀಟಿನ ಚೂರುಗಳು ಬಿದ್ದು ಚೂರು ಗಾಯಗಳು ಆಗ್ಯಾವ್ದವೆ. ಇದು ನಮ್ಮ ಗೋಡೆದು ಮತ್ತು ಈ ಗಿಡಗಳದ್ದು ಇದರೆಲ್ಲ ನೋಡಿದರೆ ಅಂದಾಜು ನನ್ನ ಲೆಕ್ಕ ಪ್ರಕಾರ ಒಂದು 5-6 ಲಕ್ಷವರೆಗೂ ಖರ್ಚಿನ ಇದು ಆಗಿದೆ, ಲಾಸ್ ಆಗಿದೆ. ಇನ್ನೂ ಇಂಜಿನಿಯರ್ನ ಕರೆಸ್ತೀವಿ, ಇಂಜಿನಿಯರ್ ಕರೆಸಿ ಎಸ್ಟಿಮೇಟ್ ಮಾಡಿಸಿ ಸರ್ಕಾರಕ್ಕೆ ಅದನ್ನು ಮನವಿ ಕೊಡಬೇಕಂತ ವಿಚಾರ ಮಾಡಿದ್ವಿ ಡಿ ಸಿ ಅವ್ರ ಕಡೆಯಿಂದ. ನಿಮ್ಮ ಮಾಧ್ಯಮದ ಮೂಲಕ ಡಿ ಸಿ ಅವರಿಗೂ ಮತ್ತು ತಾಲೂಕು ಆಡಳಿತದ ಅಧಿಕಾರಿಗಳಿಗೂ ನಾನು ಮನವಿ ಮಾಡ್ಕೊಳ್ತೀನಿ, ಆದಷ್ಟು ಬೇಗ ಇದನ್ನು ರಿಪೇರಿ ಮಾಡಲಿಕ್ಕೆ ಫಂಡ್ ರಿಲೀಸ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಸರ್ಕಾರ ಈ ರಾಷ್ಟ್ರಧ್ವಜದ ಬಟ್ಟೆಯನ್ನು ನೇಯುವಂತಹ ಘಟಕವನ್ನು ಪುನರ್ ನಿರ್ಮಾಣ ಮಾಡಬೇಕು ಎನ್ನುವುದು ಅಧಿಕಾರಿ ಶಿವಾನಂದ್ ಹಿರೇಮಠ್ ಕಾರ್ಯದರ್ಶಿ ಅವರ ಒತ್ತಾಯವಾಗಿದೆ. ಜೊತೆಗೆ ಪ್ರಾಣವನ್ನೇ ಕೈಯಲ್ಲಿ ಹಿಡಿದುಕೊಂಡು ಕನಿಷ್ಠ ವೇತನದಲ್ಲಿ ತಮ್ಮ ವೃತ್ತಿಯನ್ನು ಮಾಡ್ತಿರುವಂತಹ ಕರ್ತವ್ಯವನ್ನು ನಿರ್ವಹಿಸುವಂತಹ ಕಾರ್ಮಿಕರಿಗೂ ಕೂಡ ಅಗತ್ಯ ಪರಿಹಾರ ಮತ್ತು ಸೌಲಭ್ಯವನ್ನು ಕೊಡಬೇಕಾಗಿದೆ. ಒಟ್ಟಾರೆ ದೇಶಭಕ್ತಿಯ ನೇಯ್ಗೆಯನ್ನು ನೇಯುವ ಘಟಕದಲ್ಲಿ ಈ ಅವಘಡ ಸಂಭವಿಸಿದ್ದು, ಸೂಕ್ತ ಪರಿಹಾರದ ಮೂಲಕ ಘಟಕವನ್ನು ಪುನರ್ ನಿರ್ಮಾಣ ಮಾಡಬೇಕೆನ್ನುವುದು ಇಲ್ಲಿಯವರ ಒತ್ತಾಯ. ಕ್ಯಾಮ್ರಾಮನ್ ಮಲ್ಲಪ್ಪ ಜೊತೆ ಸೋಮಶೇಖರ್ ಪೂಜಾರ್, BTV, ಬಾಗಲಕೋಟೆ.